ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಅಯ್ಯಂಗಾರ್ ಫುಡ್ಸ್ ಇಂದ ನಾ ಜಯರಾಮ್. ಮೊದಲನೇದಾಗಿ ಇವತ್ತು ಗುರು ಪೂರ್ಣಿಮಾ. ದೇವರು ಎಲ್ರನ್ನು, ನಿಮ್ಮ ಗುರುಗಳು ದೇವರು ಎಲ್ರನ್ನು ಚೆನ್ನಾಗಿ ಕಾಪಾಡ್ಲಿ. ನಿಮ್ಮ ಗುರುಗಳ ಆಶೀರ್ವಾದ ನೀವು ತಗೋಬಹುದು, ನಿಮ್ಗೆ ಇಷ್ಟವಾದ ಗುರುಗಳು. ಆಮೇಲೆ ಇವತ್ತು ನಮ್ಮ ಮನೇಲೆ ಎಣ್ಗಾಯ್, ನಮ್ಮ ಅಯ್ಯಂಗಾರ್ ಟೈಪ್ ಹೆಂಗ್ ಮಾಡೋದು ಅಂತ ತೋರ್ಸಕ್ಕೆ ಒಂದು ಪ್ರಯತ್ನ ಪಡ್ತೀವಿ. ನಾನು ನನ್ನ ಶ್ರೀಮತಿ ಲತಾ ಅವರು. ನೆಕ್ಸ್ಟ್ ಲತಾ ಅವ್ರ ಸ್ಕ್ರೀನ್ ಮೇಲೆ ಬರ್ತಾರೆ. ಅವ್ರು ಏನೇನ್ ಬೇಕು ಅಂತೆಲ್ಲ ಕಂಪ್ಲೀಟ್ ಅವರು ಟೇಕ್ ಓವರ್ ಮಾಡ್ತಾರೆ. ನಮಸ್ಕಾರ. ನಮ್ ಶ್ರೀಮತಿ ಅವ್ರಿಗೆ ನಾನೇ ನಮಸ್ಕಾರ ಅಂತ ಇದ್ದೀನಿ. ಕಾರ್ಯಕ್ರಮ ಶುರು ಮಾಡಕ್ ಮೊದ್ಲು ಲತಾ ಅವರೇ, ಇವತ್ತು ಏನ್ ಮಾಡ್ತೀರಾ ನಮ್ಮ ಅಯ್ಯಂಗಾರ್ ಫುಡ್ಸ್ ಅಲ್ಲಿ? ನಮಸ್ಕಾರ, ನಾನು ನಿಮ್ಮ ಲತಾ. ಅಯ್ಯಂಗಾರ್ ಫುಡ್ ಚಾನೆಲ್ಗಾಗಿ ಎಲ್ಲರಿಗೂ ಗುರುಪೂರ್ಣಿಯ ಶುಭಾಶಯಗಳಿಂದ ಪ್ರಾರಂಭಿಸೋಣ. ಇವತ್ತು ನಾವು ಮನೆಯಲ್ಲಿ ಹೆಂಗೆ ಸಿಂಪಲ್ ಆಗಿ, ಹೆಲ್ದಿಯಾಗಿ, ಸ್ವೀಟ್ ಆಗಿ ಒಂದು ಎಣ್ಗಾಯ್ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟ್ ಅದಕ್ಕಿಂತ ಮೊದಲು ಯಾವ್ಯಾವ ಪದಾರ್ಥಗಳು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ. ಲತಾ ಅವ್ರೆ, ಹೇಳಿ ಇದಕ್ಕೆ ಪದಾರ್ಥಗಳು ಏನೇನ್ ಬೇಕು ಅಂತ ತಿಳಿಸ್ಕೊಡಿ ಎಲ್ರಿಗೂ. ನೋಡಿ, ಎಣ್ಗಾಯಿ ಅಂದ್ರೆ ಎಲ್ರು ತಲೆಗೂ ಫಸ್ಟ್ ಬರೋದು ಬದನೆಕಾಯಿ. ಸೊ ನಾನು ಒಂದು ಅರ್ಧ ಕೆಜಿ ಬದನೆಕಾಯಿ, ಹಸಿರು ಬದನೆಕಾಯಿ ತಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಆಲೂಗೆಡ್ಡೆ ಹಾಕ್ತಾ ಇದ್ದೀನಿ. ಯಾಕಂದ್ರೆ ಬದನೆಕಾಯಿ ಆಲೂಗೆಡ್ಡೆ ಕಾಂಬಿನೇಷನ್ ಇಸ್ ಅ ಗ್ರೇಟ್ ಕಾಂಬಿನೇಷನ್. ಬೇಕಾದ್ರೆ ನೀವು, ನಾನು ಇವತ್ತು ಮಾಡ್ತಿರೋದು ಇದೆರಡು, ಬೇಕಾದ್ರೆ ನೀವು ಅದ್ರ ಜೊತೆಗೆ ಕ್ಯಾರೆಟ್ ಹಾಕಬಹುದು, ಒಂದು ಕ್ಯಾಪ್ಸಿಕಮ್. ಈ ಕ್ಯಾಪ್ಸಿಕಮ್ ಬರೀ ಆ ಫ್ಲೇವರ್ಗೋಸ್ಕರ, ಆ ಎಣ್ಗಾಯಿಗೆ ಕ್ಯಾಪ್ಸಿಕಮ್ ಹಾಕಿದ ತಕ್ಷಣ ಇಟ್ ಗಿವ್ಸ್ ಅ ಡಿಫ್ರೆಂಟ್ ಫ್ಲೇವರ್. ಅದಕ್ಕೋಸ್ಕರ ಟೇಸ್ಟ್ಗೋಸ್ಕರ ನೀವು ಹಾಕೋಬಹುದು. ಬಟ್ ಇವತ್ತು ನಾನು ಬರೀ ಬದನೆಕಾಯಿ ಮತ್ತೆ ಆಲೂಗೆಡ್ಡೆನಲ್ಲಿ ಮಾಡ್ತಾ ಇದ್ದೀನಿ. ಈ ಎಣ್ಗಾಯಿ ಮಾಡಕ್ಕೆ ಎಲ್ಲದಕ್ಕಿಂತ ಮೊದಲು ನಾವು ಪುಡಿ ಮಾಡ್ಕೋಬೇಕು. ಆ ಪುಡಿಗೆ ಏನೇನ್ ಪದಾರ್ಥ ಬೇಕು ಅಂತ ನಾನು ಹೇಳ್ತೀನಿ. ಇವಾಗ ನೋಡಿ, ನಾನು 1 ಕಪ್ಪಷ್ಟು ಕಡಲೆಬೇಳೆ ತಗೊಂಡಿದ್ದೀನಿ, 1/4 ಕಪ್ಪಷ್ಟು ಕೊತ್ತಂಬರಿ ಬೀಜ ತಗೊಂಡಿದ್ದೀನಿ, ಮತ್ತೆ ಇದು ಬ್ಯಾಡಗಿ ಮೆಣಸಿನ್ಕಾಯಿ ಕಲರ್ ಬರುತ್ತೆ, ಖಾರ ಇರೋದಿಲ್ಲ. ಒಂದು 18 ತಗೊಂಡಿದ್ದೀನಿ. ಕೆಲವೊಬ್ರು ಖಾರ ಒಂದ್ ಸ್ವಲ್ಪ ಬೇಕು ಅಂತಾರೆ, ಹಾಗಾಗಿ ಬರೀ 2 ಗುಂಟೂರು ತಗೊಂಡು ಅದನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಬ್ಯಾಡಗಿ ಮೆಣಸಿನ್ಕಾಯಿ ಕೂಡ ಉದ್ದುದ ಇದ್ರೆ ಹುರಿಯೋಕೆ ಮತ್ತೆ ಮಿಕ್ಸರ್ ಹಾಕೋ ಕಷ್ಟ ಆಗತ್ತೆ ಅಂತ ಹೇಳಿ ಎಲ್ಲದನ್ನು ಚಿಕ್ಕದಾಗಿ ಹೀಗೆ ಮಾಡ್ಕೊಂಡಿದ್ದೀನಿ. ಆಯ್ತಾ? ಮತ್ತೆ ಅರಿಶಿಣ ತಗೊಂಡಿದ್ದೀನಿ, ಒಂದ್ ಸ್ವಲ್ಪ ಅರಿಶಿಣ, ಮತ್ತೆ ಚೂರೇ ಚೂರು ದಾಲ್ಚಿನಿ, ಸ್ವಲ್ಪ ಅದ್ರ ಫ್ಲೇವರ್ ಬರ್ಲಿ, ಅದ್ರ ಟೇಸ್ಟ್ ಬರ್ಲಿ ಅಂತ. ಇದು ಜಾಸ್ತಿ ಹಾಕ್ಬಿಟ್ರೆ ಒಂಥರ ಘಾಟು ಬಂದ್ಬಿಡುತ್ತೆ, ಹಾಗಾಗಿ ನೋಡಿ ಇಷ್ಟೇ ತಗೊಂಡಿರುತ್ತೆ. ಚಕ್ಕೆ ದಾಲ್ಚಿನಿ, ಮತ್ತೆ ಒಂದ್ ಸ್ವಲ್ಪ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದ್ದೀನಿ, ಮತ್ತೆ ಹುಣಸೆ ಹಣ್ಣನ್ನ ಕಿವುಚ್ಕೊಂಡಿದ್ದೀನಿ. ಈ ಎಣ್ಗಾಯಲ್ಲಿ ಏನಂದ್ರೆ ಒಂಥರ ಟ್ಯಾಂಗಿ ಟೇಸ್ಟ್ ಅಂತಾರಲ್ಲ, ಹುಳಿನೂ ಇರತ್ತೆ, ಉಪ್ಪು ಇರತ್ತೆ, ಸ್ವೀಟ್ನೆಸ್ಸು ಇರತ್ತೆ, ಮತ್ತೆ ಇಂಗಿನ ಟೇಸ್ಟ್ ಬರುತ್ತೆ. ನಾನು ಮನೆಯಲ್ಲಿ ಯೂಸ್ ಮಾಡೋದು ಹೋಟೆಲ್ ಇಂಗು, ನೋಡಿರ್ಬೇಕಲ್ಲ ನೀವೆಲ್ಲ. ಹೋಟೆಲ್ ಇಂಗ್ ಇಸ್ ಅನ್ ಇಂಗು ವಿಚ್ ಬ್ರ್ಯಾಂಡ್ ದಟ್ ಐ ಆಲ್ವೇಸ್ ಬಿಲೀವ್. ಮತ್ತೆ ಇದು ಒಳ್ಳೆ ಪರಿಮಳ ಕೊಡುತ್ತೆ ನಮಗೆ. ಇದಿಷ್ಟು ಇಟ್ಕೊಂಡು ಈಗ ನಾವು ಹುರಿಯೋ ಕಾರ್ಯಕ್ರಮ ಹೆಂಗಂತ ತೋರಿಸ್ತೀನಿ. ಇದೆಷ್ಟಲ್ಲದೆ ಜೊತೆಗೆ ನಮಗೆ ಕೊಬ್ಬರಿ ಬೇಕಾಗತ್ತೆ. ಯಾಕಂದ್ರೆ ನಾವು ಯೂಶಲಿ ಪಲ್ಯಗಳಿಗೆಲ್ಲ ನಾವೇನ್ ಮಾಡ್ತೀವಿ, ನಾವು ತೆಂಗಿನಕಾಯಿ ಹಾಕ್ತಿವಲ್ಲ, ಇಲ್ಲಿ ತೆಂಗಿನಕಾಯಿ ಹಾಕೋ ಬದಲು ಕೊಬ್ಬರಿ ಹಾಕೊಂಡಿದ್ದೀನಿ. ಕಾರಣ ಏನಂದ್ರೆ ಈ ಪುಡಿ ಏನ್ ನಾ ಮಾಡ್ತಾ ಇದ್ದೀನಲ್ಲ, ಪುಡಿಗಳಿಗೆ ಬೇಕಾಗಿರೋ ಅಂಶ ಇಷ್ಟೇ ನೋಡಿ. ಪುಡಿಗೆ ಆಕ್ಚುಲಿ ಬೇಕಾಗಿರೋದು ಎಷ್ಟು, ಇದೆಲ್ಲ ನಮಗೆ ಎಣ್ಗಾಯಿ ಇದಿಷ್ಟು ಮಾತ್ರ ಪುಡಿಗಳು ಬೇಕಾಗಿರೋದು. ಬಾಕಿ ನಾನೇನ್ ಹುಣಸೆ ಹಣ್ಣು, ಇಂಗು, ಬೆಲ್ಲ, ಉಪ್ಪು ಅಂತ ಹೇಳಿದ್ನಲ್ಲ, ಅದೆಲ್ಲ ನಮಗೆ ಎಣ್ಗಾಯಿ ಆಕ್ಚುಲಿ ಪಲ್ಯ ಹಾಕಿ ಮಾಡ್ತೀವಲ್ಲ ಅವಾಗ ಬೇಕಾಗತ್ತೆ. ಈಗ ಪುಡಿಗೆ ಬೇಕಾಗಿರೋದು ಕಡಲೆಬೇಳೆ, ಕೊತ್ತಂಬರಿ ಬೀಜ, ಮೆಣಸಿನ್ಕಾಯಿ, ಕೊಬ್ಬರಿ, ಒಂಚೂರು ದಾಲ್ಚಿನಿ ಮತ್ತೆ ಅರಿಶಿನ. ಇದನ್ನೆಲ್ಲ ನಾವು ಪುಡಿ ಮಾಡ್ಕೊಂಡ್ಬಿಟ್ಟು ಲೋ ಫ್ಲೇಮ್ ಅಲ್ಲಿ ಹುರ್ಕೊಂಡ್ಬಿಟ್ಟು ಆಮೇಲೆ ತರ್ತರಿಯಾಗಿ ಪುಡಿ ಮಾಡ್ಕೊಂಡು ಡಬ್ಬಿನಲ್ಲಿ ಏರ್ಟೈಟ್ ಡಬ್ಬದಲ್ಲಿ ಹಾಕೊಂಡ್ಬಿಟ್ರೆ ನಾವು ಯಾವಾಗ ಬೇಕಾದ್ರೂ ಈ ಪುಡಿನ ಉಪಯೋಗಿಸಬಹುದು. ಯು ಕ್ಯಾನ್ ಸ್ಟೋರ್ ಇಟ್. ಹೊರಗಡೆ ಕೂಡ ನೀವು ಫ್ರಿಜ್ ಅಲ್ಲಿ ಇಡಬೇಕಂತಾನೆಲ್ಲ, ಹೊರಗಡೆ ಕೂಡ ಫಾರ್ ಮೋರ್ ದೆನ್ 6 months ನೀವು ಇಡಬಹುದು. ಯಾಕಂದ್ರೆ ಕೊಬ್ಬರಿನ ಕೂಡ ನೀವು ಲೈಟ್ ಆಗಿ ಡ್ರೈ ರೋಸ್ಟ್ ಮಾಡ್ಕೋತಾ ಇದೀವಿ. ಇದಕ್ಕೆ ಒಂಚೂರು ನಾವು ಎಣ್ಣೆ ಹಾಕಲ್ಲ, ಎಣ್ಗಾಯಿ ಅಂತ. ಬಟ್ ಈ ಪುಡಿಗೆ ಎಣ್ಣೆನೆ ಉಪಯೋಗಿಸೋದಿಲ್ಲ ನಾವು. ಈಗ ಹುರ್ಕೊಳ್ಳೋಣ. ಇದರಲ್ಲಿ ಎಣ್ಣೆ ಎಷ್ಟಿರುತ್ತೆ? ಬರೀ ಜಾಸ್ತಿ ಎಣ್ಣೆ ಇರುತ್ತಾ? ಇಲ್ಲ, ಹೆಸರಿಗೆ ಮಾತ್ರ ಎಣ್ಗಾಯಿ ಅಂತೀವಿ. ಈ ನೋಡಿ, ಈಗ ನಾನು ಎಷ್ಟು ಅರ್ಧ ಕೆಜಿ ಬ್ರಿಂಜಾಲು ಮತ್ತೆ ಒಂದ್ ಸ್ವಲ್ಪ ಆಲೂಗೆಡ್ಡೆ ಹಾಕೊಳ್ಳೋಕೆ ಮೇ ಬಿ ಐ ವಿಲ್ ಯೂಸ್ 1-4 ಸ್ಪೂನ್ ಯೂಸ್ ಮಾಡ್ತೇನೆ ಅಷ್ಟೇ.
ಅಷ್ಟು ಬೇಕೇ ಬೇಕು. ಯಾವ ಪಲ್ಯ ಮಾಡ್ಬೇಕಾದ್ರೂ ಅಷ್ಟು ಬೇಕಾಗತ್ತೆ. ಸೊ ಇದು ಆಲ್ಮೋಸ್ಟ್ ಆಲ್ 3/4 kg ಅಷ್ಟು ಬರುತ್ತೆ. ಹಾಗಾಗಿ ಒಂದು 3 to 4 ಸ್ಪೂನ್ಸ್ ಯೂಸ್ ಮಾಡ್ತೀನಿ ಅಷ್ಟೇ. ಅಂಡ್ ನೀವ್ ಹೇಳೋ ತರ ಇಟ್ ಈಸ್ ಟೇಸ್ಟಿ, ಬಾಯಿಗೂ ರುಚಿಯಾಗಿರುತ್ತೆ, ಮತ್ತೆ ಹೆಲ್ತ್ ವೈಸ್ ಕೂಡ ಒಳ್ಳೇದು. ಇದನ್ನ ಈ ಎಣ್ಗಾಯಿನ ನೀವು ಚಪಾತಿ ಜೊತೆ ಹಚ್ಕೋಬಹುದು, ತಿನ್ಬೋದು, ಇಲ್ಲ ಬರೀ ಅನ್ನದ ಜೊತೆ ಕಲ್ಸ್ಕೊಂಡು ತಿನ್ಬೋದು. ಎಲ್ಲಾ ರೀತಿಲೂ ಇದನ್ನ ಉಪಯೋಗಿಸ್ಕೋಬಹುದು. ಮತ್ತೆ ಬೇರೆ ಇದನ್ನಂದ್ರೆ ಬೇರೆ ಇನ್ಯಾವ್ದಕ್ಕೆ ಯೂಸ್ ಮಾಡಬಹುದು ಎಣ್ಗಾಯಿನ? ಜನರಲಿ ಅದೇ ಹೇಳಿದ್ನಲ್ಲ, ವಾಂಗಿಬಾತ್ ಮಾಡ್ಕೊಳ್ತೀನಿ. ಅದೇ ಅನ್ನದ ಜೊತೆ ಕಲ್ಸ್ಕೊಂಡ್ರೆ ವಾಂಗಿಬಾತ್. ಬಟ್ ವಾಂಗಿಬಾತ್ಗೆ ಇನ್ನೊಂದ್ ಸ್ವಲ್ಪ ಮಸಾಲಾ ಪದಾರ್ಥಗಳು ಜಾಸ್ತಿ ಹಾಕ್ತಾರೆ. ನಾನು ಈ ಎಣ್ಗಾಗಿರೋದ್ರಿಂದ ನಮಗೊಂದ್ ಸ್ವಲ್ಪ ಅಷ್ಟು ಮಸಾಲೆಗಳಿದ್ರೆ ಆ ಘಾಟ್ ಬಂದ್ಬಿಡುತ್ತೆ. ದಟ್ ಅಯ್ಯಂಗಾರ್ ಟೇಸ್ಟ್ ಬರೋದಿಲ್ಲ ಅನ್ನೋದಕ್ಕೋಸ್ಕರ ನಾ ಜಾಸ್ತಿ ಆ ಲವಂಗ ಆಗ್ಲಿ, ಇನ್ನೊಂದು ಮೊಗ್ಗು ಅದೆಲ್ಲ ಹಾಕ್ತಾರಲ್ಲ, ಅದನ್ನೆಲ್ಲ ನಾನು ಹಾಕೋದಿಲ್ಲ. ಸ್ಟಾರ್ ಅನೀಸ್ ಎಲ್ಲ ಹಾಕ್ತಾರೆ, ಅದನ್ನೆಲ್ಲ ನಾನು ಹಾಕೋದಿಲ್ಲ. ಅದು ಎಕ್ಸ್ಟ್ರಾ ಸ್ಪೈಸಸ್ ಲೈಕ್ ಇವರು ಮರಾಠ್ ಮಗ್ ಅಲ್ವಾ ನೀವು ಹೇಳಿದ್ದು? ಮರಾಠ್ ಮಗ್ಗು ಇದು ಸ್ಟಾರ್ ಅನೀಸ್ ಅಂತಾರೆ. ನಿಮ್ಮ ರುಚಿಗೆ ಅದೆಲ್ಲ ಆಡ್ ಮಾಡ್ಕೋಬಹುದು. ಬಟ್ ಜನರಲಿ ಇದನ್ನ ನಾವು ಮನೇಲಿ ಯೂಸ್ ಮಾಡಲ್ಲ. ನಮ್ಮಂಗೆ ತುಂಬಾ ಜನನು ಇದ್ದಾರೆ. ನೆಕ್ಸ್ಟ್ ಬನ್ನಿ, ನೆಕ್ಸ್ಟ್ ಏನ್ ಮಾಡ್ತಾರೆ ಪ್ರೊಸೆಸ್ ನೋಡಕ್ ಹೋಗೋಣ. ಇವಾಗ ಎಣ್ಗಾಯಿ ಹುರಿಯಕ್ಕೆ ತಯಾರು ಮಾಡ್ಕೊಳ್ತಾ ಇದ್ದಾರೆ. ಮಾಡಿಮ್ಮ ನೋಡಿ, ಒಂದು ದಪ್ಪ ಬಾಣ್ಲಿ ತಗೊಂಡಿದ್ದೀನಿ ನಾನು. ಥಿಕ್ ಬಾಣ್ಲಿ ಇರಬೇಕು. ಒಲೆ ಹಚ್ಚಿದ್ದೀನಿ. ಈ ಒಲೆನಲ್ಲಿ ಏನೂ ಇಲ್ಲ, ಬಾಣ್ಲಿನಲ್ಲಿ ಏನೂ ಇಲ್ಲ. ದೇರ್ ಇಸ್ ನೋ ಆಯಿಲ್ ಇನ್ ಇಟ್. ಈಗ ನಾನು 1 ಕಪ್ ಏನು ಕಡಲೆಬೇಳೆ ತಗೊಂಡಿದ್ದೀನಲ್ಲ ಅದನ್ನ ಹಾಕ್ತಾ ಇದ್ದೀನಿ. ಈ ಕಡಲೆಬೇಳೆನ ಹುರ್ಕೋತಾ ಇದ್ದೀನಿ. ಒಲೆ ಹಚ್ಚಿದ ತಕ್ಷಣ ಸ್ವಲ್ಪ ಫ್ಲೇಮ್ ದೊಡ್ಡದಾಗಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಹೀಟ್ ಆಗ್ಲಿ ಅಂತ. ನಿಮ್ಮ ಬಾಣ್ಲೆ ಹೀಟ್ ಬಂದ್ಮೇಲೆ ಆದಷ್ಟು ಇದನ್ನ ಸಿಮ್ ಮಾಡ್ಕೊಂಡ್ಬಿಟ್ರೆ ಒಳ್ಳೇದು. ಯಾಕಂದ್ರೆ ಕಡಲೆಬೇಳೆ ಹುರಿಬೇಕು. ನಿಮ್ಮ ಫ್ಲೇಮ್ ದೊಡ್ಡದಾಗಿದ್ರೆ ಅದೊಂಥರ ಸೀದೋಗುತ್ತೆ. ಹುರಿತಾ ಇದ್ದೀನಿ. ಅಂದ್ರೆ ಬಾಣ್ಲಿ ತಿಕ್ಕಾಗಿದ್ದಷ್ಟು ಒಳ್ಳೇದು ಅಂತೀರಾ? ಬಾಣ್ಲಿ ತಿಕ್ಕಾಗಿಲ್ಲ ಅಂದ್ರೆ ಏನಾಗತ್ತಂದ್ರೆ ಸೀದೋಗುತ್ತೆ. ನಿಮಗೆ ಬೇಗ ಹುರಿದಂಗ ಅನ್ಸುತ್ತೆ, ಆದ್ರೆ ಅದು ಸೀದೋಗುತ್ತೆ. ನೋಡಿ, ಹುರಿತಾ ಅದು ನಿಮಗೆ ನಾವು ಹಾಕಿದ ತಕ್ಷಣ ಶುರುನಲ್ಲಿ ಹಿಂಗೆ ಹುರಿತಾ ಇರ್ಬೇಕಾದ್ರೆ ನಿಮಗಿದು ಕೈಗೆ ಭಾರವಾಗಿ ಬರುತ್ತೆ. ಆಮೇಲೆ ಅದು ಹುರಿತಾ ಇರೋ ಹಾಗೆ ಏನಾಗುತ್ತೆ ಅಂದ್ರೆ ನಿಮ್ಗೊಂಥರ ಈ ಬಳೆ ಶಬ್ದ ಬಂದಂಗೆ ಬರುತ್ತೆ. ಅಂದ್ರೆ ಇಟ್ ಇಸ್ ಆಲ್ರೆಡಿ ಫ್ರೈ ಆಗಿದೆ, ರೋಸ್ಟ್ ಆಗಿದೆ ಅಂತ, ಡ್ರೈ ರೋಸ್ಟ್ ಆಗಿದೆ ಅಂತ. ಮತ್ತೆ ಸೌಂಡು ಡಿಫರ್ ಆಗುತ್ತೆ ನೋಡಿ. ಮತ್ತೆ ಒಂಥರ ಸಾರ್ಟ್ ಆಫ್ ಬ್ರೌನಿಶ್ ಕಲರ್ ಬಂದಂಗೆ ಬರುತ್ತೆ ನೋಡಿ. ಈಗ ಸೌಂಡು ಚೇಂಜ್ ಆಗಿದೆ. ಕಡಲೆಬೇಳೆ ಹುರಿದಿರೋ ಘಮ ವಾಸನೆನೂ ಬರ್ತಾ ಇದೆ. ನಂತರ ಬಳೆ ಶಬ್ದ ನೋಡಿ. ಕಡಲೆಬೇಳೆ ಹುರಿದಾಗಿದೆ. ಈಗ ಕೊತ್ತಂಬರಿ ಬೀಜ ಹುರ್ಕೋತಾ ಇದ್ದೀನಿ. ಫಸ್ಟ್ ಬಾಣ್ಲೆ ಕಾದಿರ್ಲಿಲ್ಲ ಅಂತ ಕಡಲೆಬೇಳೆ ಹುರಿಯೋಕೆ ಸ್ವಲ್ಪ ಟೈಮ್ ತಗೊಂಡು, ಈಗ ಬಾಣ್ಲೆ ಚಂದ ಕಾದ್ಬಿಟ್ಟಿದೆ. ಹಾಗಾಗಿ ಈಗ ಬೇಗ ಹುರಿದೋಗ್ಬಿಟ್ಟಿದೆ. ಕಡಲೆಬೇಳೆದು ಒಂಥರ ಘಮ ಬರ್ತಾ ಇದೆ ಅಲ್ವಾ? ಹೌದು, ಕಡಲೆಬೇಳೆ ಘಮನೂ ಬರಬೇಕು, ಮತ್ತದು ಗಟ್ಟಿ ಆಗ್ಬೇಕು. ಇಲ್ಲ ಯೂಶ್ಲಿ ಕಡಲೆಬೇಳೆ ಸ್ವಲ್ಪ ಸಾಫ್ಟ್ ಆಗಿರುತ್ತೆ, ಅದು ಒಂಥರ ಗಟ್ಟಿ ಆಗ್ಬೇಕು. ಅದು ಒಂದ್ ಕಡಲೆಬೇಳೆ ನೀವು ಬಾಯಿಗೆ ಹಾಕಿದ್ರೆ ಕಟಕ್ ಅಂತ ನಿಮ್ಗೆ ಬಾಯಿಗೆ ಅನ್ನಿಸ್ಬೇಕು. ಅಂದ್ರೆ ದಟ್ ಮೀನ್ಸ್ ಟು ಸೇ ಆವಾಗ ಕಡಲೆಬೇಳೆ ಪೂರ್ತಿ ಹುರಿದಿದೆ ಅಂತ. ನೋಡಿ, ಈಗ ಧನಿಯಾ ಕೊತ್ತಂಬರಿ ಬೀಜದು ಗಮ್ಮಂತ ವಾಸನೆ ಬರ್ತಾ ಇದೆಯಾ? ಬರ್ತಿದೆನಾ? ಸಿಮ್ಮಲ್ಲೇ ಹುರಿತಾ ಇದೀನಿ ನೋಡಿ, ಫುಲ್ ಸಿಮ್ಮಲ್ಲಿ ಇದೆ. ನೆಕ್ಸ್ಟ್ ಏನ್ ಹಾಕ್ತೀರಾ? ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ 18 ಮೆಣಸಿನ್ಕಾಯಿ ಹಾಕಿದ್ನಲ್ಲ ಅದು ಹಾಕ್ತಿದ್ದೀನಿ. ಅದ್ರ ಜೊತೆಗೆ 2 ಗುಂಟೂರು, 2 ಪೀಸ್. ಒಂದು ಕಲರ್ಗೆ, ಒಂದು ಖಾರಕ್ಕೆ. ಆ ಟ್ಯಾಂಗಿ ಟೇಸ್ಟಿಗೆ ಒಂದ್ ಸ್ವಲ್ಪ ಲೈಟ್ ಆಗಿ ಖಾರ ಇದ್ರೆ ಎಣ್ಗಾಯಿ ಟೇಸ್ಟ್ ಚೆನ್ನಾಗಿರುತ್ತೆ, ನಾಲ್ಗೆಗೆ ರುಚಿ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಹಾಕ್ತಾ ಇದ್ದೀನಿ. ಮೆಣಸಿನ್ಕಾಯಿ ಘಾಟ್ ಬರ್ತಾ ಇದೆ ನೋಡಿ. ಹೌದು, ಇದು ಮೆಣಸಿನ್ಕಾಯಿ ಉದ್ದುದಕ್ಕೂ ಹಾಕ್ಬಹುದು. ಬಟ್ ನೀವು ಉದ್ದುದಕ್ಕೆ ಹಾಕಿದ್ರೆ ಒಂದೊಂದ್ಸಲ ಅದು ಪಟ್ ಅಂತ ಸಿಡಿದು ಹೋಗುತ್ತೆ, ಅದೊಂದು ಡೇಂಜರ್ ಇರುತ್ತೆ. ಮತ್ತೆ ಇನ್ನೊಂದು, ನೀವು ಹುರಿದಾದ್ಮೇಲೆ ಮಿಕ್ಸರ್ ಹಾಕೋತೀರಲ್ಲ, ಸೊ ನೀವು ಅರ್ಧ ಅಂತ ಪುಡಿ ಮಾಡ್ಕೊಂಡಿದ್ರೆ ಆವಾಗ ನಿಮ್ಗೆ ಮಿಕ್ಸರ್ಗೆ ಹಾಕೊಂಡು ಪುಡಿ ಮಾಡ್ಕೊಳ್ಳೋದು ಈಸಿ ಆಗುತ್ತೆ. ಪುಡಿ ಮಾಡ್ಕೋಬೇಕಾದ್ರೆ ತರಿಯಾಗಿ ಪುಡಿ ಮಾಡಬೇಕು ನೋಡಿ. ಕಾದ್ಬಿಟ್ಟಿದೆ, ಹಂಗಾಗಿ ಬೇಗ ಹುರಿದೋಯ್ತು. ನೆಕ್ಸ್ಟ್ ಏನು? ಅದೇ ಚೂರ್ ಚಕ್ಕೆ ಅಂತಿದ್ನಲ್ಲ, ದಾಲ್ಚಿನ್ನಿ, ಚಕ್ಕೆ ಒಂಚೂರ್ ಬೆಚ್ಚಗ್ ಮಾಡ್ಕೊಂಡ್ಬಿಟ್ರೆ
ಅದ್ ಮಿಕ್ಸರ್ಗೆ ಹಾಕ್ತೀವಲ್ಲ, ಹಾಗಾಗಿ ಒಂಚೂರು ಬಿಸಿ ಮಾಡ್ಕೊಂಡ್ಬಿಟ್ರೆ ಮಿಕ್ಸರಲ್ಲಿ ಚೆನ್ನಾಗಿ ಇದಾಗೋಗುತ್ತೆ, ಪುಡಿ ಆಗುತ್ತೆ, ನೈಸ್ ಆಗಿ ಅದ್ರ ಜೊತೆ ಪುಡಿ ಹೋಗುತ್ತೆ. ಯಾಕಂದ್ರೆ ಈ ಚಕ್ಕೆ ಪೀಸ್ ಹಂಗಂಗೆ ಸಿಗ್ಬಾರ್ದಲ್ಲ ಬಾಯಿಗೆ, ಹಂಗಾಗಿ ಮತ್ತೆ ಹಸಿ ವಾಸನೆ ಹೋಗ್ಬೇಕಲ್ಲ, ಅದಕ್ಕೋಸ್ಕರ ಒಂಚೂರು ಉಳಿತಾ ಇದೆ. ಸಾಕು, ಬೆಚ್ಚಗಾಯ್ತಲ್ಲ, ಇಷ್ಟ ಆಯ್ತು. ಈಗ ಹಾಕೊಂಡ್ಬಿಟ್ಟಿದ್ದಕ್ಕೆ ಮತ್ತೆ ಹೀಗೆ ಕಾದಿರ್ಬೇಕಾದ್ರೆ ಅರ್ಶಿನ ಏನಿದೆಯಲ್ಲ, ಒಂದು ಚೂರು ಅರ್ಶಿನ ಹಾಕೊ. ಈ ಅರ್ಶಿನ ಸೀದೋಗ್ಬಾರ್ದು ನೋಡಿ, ಸುಮ್ನೆ ಬೆಚ್ಚಗೆ ಹಾಕ್ಬೇಕು. ಅರ್ಶಿನ ಹಾಕಿದ ತಕ್ಷಣ ಹೊಗೆ ಬರ್ತಾ ಇದೆ ಅಲ್ವಾ. ಬೇಸಿಕಲಿ ಎಲ್ಲಾದ್ರಲ್ಲೂ ಮಾಯಿಶ್ಚರ್ ಕಂಟೆಂಟ್ ಹೋಗ್ಬೇಕು. ಸಾಕು. ಅದು ಇವಾಗ ಮಳೆ ಬರ್ತಾ ಇದೆ, ಒಂಥರ ಚಳಿ, ಒಂಥರ ಇದು, ಈಗ ಲಾಸ್ಟ್ ಮಾಯಿಶ್ಚರ್ ಹೋಗ್ಬೇಕು. ಲಾಸ್ಟ್ ಆಗಿ ಒಂದ್ ಚಿಕ್ಕ ಗೆಟ್ಟಿಗೆ ಕೊಬ್ಬರಿ ತಗೊಂಡಿದ್ದೀನಿ ನಾನು. ಆ ಚಿಕ್ಕ ಗೆಟ್ಟಿಗೆ ಕೊಬ್ಬರಿನ ಸ್ವಲ್ಪ ಹುರ್ಕೋತಾ ಇದ್ದೀನಿ ನೋಡಿ. ಕೊಬ್ಬರಿ ಇದು ಹುರ್ಕೋತಾ ಇದ್ದೀನಿ. ಅವಾಗ ನೀವು ತೆಂಗಿನಕಾಯಿ ಹಾಕೋದ್ ಬೇಕಾಗಿಲ್ಲ. ಮತ್ತೆ ಇದನ್ನ ಕೊಬ್ಬರಿ ಹಾಕೊಳ್ಳೋದ್ರಿಂದ ಯು ಕ್ಯಾನ್ ಸ್ಟೋರ್ ಇಟ್. ಪುಡಿನ ಎಣ್ಗಾಯಿ ಪುಡಿನ ನೀವು ಎಷ್ಟು ದಿನ ಬೇಕಾದ್ರೂ ಇಟ್ಕೋಬಹುದು. ಕೊಬ್ಬರಿ ಏನು ಬೇಗ ಬ್ರೌನ್ ಆಗೋಗುತ್ತೆ. ಕೊಬ್ಬರಿನ ಹುರಿದಷ್ಟು ಜಾಸ್ತಿ ದಿನ ಇಟ್ಕೋಬಹುದಲ್ವಾ, ಅದರಲ್ಲಿರೋ ಫುಲ್ ಮಾಯಿಶ್ಚರ್ ಹೋಗ್ಬೇಕು. ಎಕ್ಸಾಕ್ಟ್ಲಿ, ಹೌದು. ನೋಡಿ, ಇಟ್ಸ್ ಆಲ್ಮೋಸ್ಟ್ ಆಲ್ ಡನ್. ಬಣ್ಣ ಬದಲಾಯ್ತಲ್ಲ. ಈಗ ಗ್ಯಾಸ್ ಆಫ್ ಮಾಡ್ಬಿಡ್ತಾ ಇದ್ದೀನಿ. ಇದರಲ್ಲಿ ಬಿಸಿ ಏನಿದೆಯಲ್ಲ ಅದರಲ್ಲೇ ಒಂಚೂರು ಹುರ್ಕೊಳತ್ತೆ. ಈಗ ಇದನ್ನೆಲ್ಲ ಈ ಪಾತ್ರೆಗೆ ಹಾಕಿದ್ದೀನಲ್ಲ, ಈ ಪಾತ್ರೆಗೆ ಹಾಕ್ಬಿಟ್ಟು ಇದನ್ನ ಆರ್ಬೇಕು ಒಂದ್ ಸ್ವಲ್ಪ. ಆರಿದ್ಮೇಲೆ ನಾ ಎಲ್ಲದನ್ನು ಮಿಕ್ಸರ್ಗೆ ಹಾಕೊಂಡು ತರ್ತಾರೆ. ಈಗ ಗ್ಯಾಸ್ ಆಫ್ ಮಾಡ್ಬಿಡ್ತೀನಿ, ಸುಮ್ನೆ ಬಾಡಿಸ್ತಾ ಇದ್ದೀನಿ. ಸೊ ದಟ್ ಏನ್ ಹೀಟ್ ಇದೆಯೋ ಅದ್ರೊಳಗೆ ಒಂಚೂರು ಕೊಬ್ಬರಿ ಇದಾಗ್ಲಿ ಅಂತ. ಈ ಕೊಬ್ಬರಿ ಸೀದೋ ಹೋಗ್ಬಾರ್ದು ನೋಡಿ, ಒಂದ್ಸಲ ಬ್ರೌನಿಶ್ ಬರ್ಬೇಕು. ಸೀದೋದ್ರೆ ಅದು ನೀವು ಎಣ್ಗಾಯಿಗೆ ಪುಡಿಗೆ ಹಾಕಿದ್ರೆ ಒಂಥರ ಸೀದೋಗಿರೋ ವಾಸನೆ ಬರುತ್ತೆ. ಸೊ ಯಾವುದೇ ಇರ್ಲಿ, ಯಾವುದೇ ಪದಾರ್ಥ ಮಾಡಿದ್ರು ಗೋಲ್ಡನ್ ಬ್ರೌನ್ ಅಲ್ಲಿ ಇರಬೇಕು. ಸಿಮ್ ಅಲ್ಲಿ ನೀವು ಹುರ್ಕೋಬೇಕು. ಸಿಮ್ ಅಲ್ಲಿ ಹುರ್ಕೊಂಡ್ರೆ ಹುರಿದಂಗೂ ಆಗುತ್ತೆ, ಗೋಲ್ಡನ್ ಬ್ರೌನ್ ಇರುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗ ಆಯ್ತು, ಕೊಬ್ಬರಿ ಆಯ್ತು. ಇದನ್ನ ಎಲ್ಲ ಇದಕ್ಕೆ ಹಾಕೋತಾ ಇದ್ದೀನಿ. ಇದನ್ನ ಅದು ಹಾಗೆ ನ್ಯಾಚುರಲ್ ಆಗಿ ಆರ್ಬೇಕು. ನೀವು ಫ್ಯಾನ್ ಕೆಳಗಡೆ ಇಟ್ಟು ಆರಿಸ್ತೀನಿ ಅಂತೆಲ್ಲ ಮಾಡಕ್ ಹೋದ್ರೆ ಮೆಣಸಿನ್ಕಾಯಿ ಎಲ್ಲ ಏನಿದೆಯಲ್ಲ ಅದೆಲ್ಲ ಮೆತ್ತಗಾಗೋಗುತ್ತೆ. ಇದು ಮೇ ಬಿ ದಿಸ್ ವಿಲ್ ಟೇಕ್ 10 ನಿಮಿಷ ಆಗ್ಬೋದು. 10 ನಿಮಿಷ ಆದ್ಮೇಲೆ ಪುಡಿ ಮಾಡ್ಕೊಂಡು ಮತ್ತೆ ಎಣ್ಗಾಯಿ ಹೇಗ್ ಮಾಡೋದು ಅಂತ ನೋಡೋಣ. ಅಷ್ಟೊಂದು ನೀವು ಬದನೆಕಾಯಿ ಅದನ್ನ ಏನಾದ್ರು ಪ್ರೊಸೆಸ್ ಮಾಡ್ತೀರಾ? ಇಲ್ಲ, ಬದನೆಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಓನ್ಲಿ ಥಿಂಗ್ ದಟ್ ಐ ನೀಡ್ ಇಸ್ ಇದೊಂದ್ ಸ್ವಲ್ಪ ಆರ್ಬೇಕು. ಆರ್ಬಿಟ್ಟು ಪುಡಿ ಆದ್ಮೇಲೆ ಮತ್ತೆ ಬಾಣ್ಲೆಗೆ ಒಂಚೂರು ಎಣ್ಣೆ ಹಾಕೋತೀನಿ. ಎಣ್ಣೆ ಹಾಕೊಂಡ್ಬಿಟ್ಟು ಅದೇ ಹೇಳಿದ್ನಲ್ಲ, ಒಂದ್ 3 ರಿಂದ 4 ಸ್ಪೂನ್ ಹಾಕೊಂಡು ಮಾಮೂಲಿ ನಾವು ಒಗ್ಗರಣೆ ಹಾಕೋತೀವಲ್ಲ ಹಂಗೆ ಬಾಣ್ಲೆಗೆ ಒಂಚೂರು ಸಾಸಿವೆ ಹಾಕೋತೀನಿ. ಸಾಸಿವೆ ಎಲ್ಲ ಸಿಡಿದಾದ್ಮೇಲೆ ಒಂಚೂರು ಕಡಲೆಬೇಳೆ, ಮತ್ತೆ ಒಂದು ಫ್ಲೇವರ್ ಬರೋದಕ್ಕೋಸ್ಕರ ಒಂಚೂರು ಉದ್ದಿನ ಬೇಳೆ ಹಾಕ್ತೀನಿ. ಉದ್ದಿನ ಬೇಳೆ ಎಲ್ಲ ಹಾಕಿದ್ಮೇಲೆ ಆಮೇಲೆ ಆಲೂಗೆಡ್ಡೆ ಹಾಕ್ತೀನಿ. ಯಾಕಂದ್ರೆ ಫಸ್ಟ್ ಆಲೂಗೆಡ್ಡೆ ಸ್ವಲ್ಪ ಗಟ್ಟಿ ಇರೋದ್ರಿಂದ ಅದು ಕುಕ್ ಆಗೋದು ಲೇಟ್ ಆಗುತ್ತೆ, ಅದಕ್ಕೋಸ್ಕರ ಆಲೂಗೆಡ್ಡೆ ಹಾಕ್ತೀನಿ. ಒಂದ್ 5 ಮಿನಿಟ್ಸ್ ಆದ್ಮೇಲೆ ಆಲೂಗೆಡ್ಡೆ ಹಾಕಿದ ತಕ್ಷಣ ಆಮೇಲೆ ಬದನೆಕಾಯಿ ಹಾಕ್ತೀನಿ. ಎಲ್ಲ ಕುಕ್ ಆದ್ಮೇಲೆ ಮುಂದೆ ನಾನು ನಿಮ್ಗೆ ತೋರಿಸ್ತೀನಿ. ಆಕ್ಚುಲಿ ಇವಾಗ ಎಣ್ಗಾಯಿಗೆ ಎಣ್ಣೆ ನೋಡಿ, ಇದು ನಾನು ಕೊಬ್ಬರಿ ಲಾಸ್ಟ್ ಅಲ್ಲಿ ಹುರ್ಕೊಂಡಿದ್ನಲ್ಲ ಆ ಬಾಣ್ಲೆನೆ ಒಂದ್ ಚೂರು ಅಂಟ್ಕೊಂಡಿದೆ. ಪರವಾಗಿಲ್ಲ, ಎಣ್ಗಾಯ್ತಾನೆ, ಅದಕ್ಕೋಸ್ಕರ ಇರ್ಲಿ. ಈಗ ನೋಡಿ, ನಾನು ಹೇಳ್ದಂಗೆ 1 2 3 4 ಸ್ಪೂನ್ ಅಷ್ಟೇ ಎಣ್ಣೆ. ಎಣ್ಣೆ ಕಾಯ್ತಾ ಇದೆ. ಕೊಬ್ಬರಿ ಅಂಶ ಇರೋದ್ರಿಂದ ಒಂಚೂರು ಚಿಡಿ ಅಂತಿದ್ರು ಏನೋ. ಈಗ ನೋಡಿ, ಎಣ್ಣೆ ಕಾದಿದೆ. ಎಣ್ಣೆ ಕಾದ್ಮೇಲೆ ಫಸ್ಟ್ ಇದಕ್ಕೆ ನಾನು ಚೂರು ಸಾಸಿವೆ ಹಾಕೋತೀನಿ. 1-2-3 ಸ್ಪೂನ್ ಹಾಕೋಬಹುದು. ಚೆನ್ನಾಗಿ ಕಾದಿರೋದ್ರಿಂದ ನೋಡಿ ಸಾಸಿವೆ ಚಿಡಿ ಅಂತ ಇದೆ. ಸಾಸಿವೆ ಆದ್ಮೇಲೆ ಕಡಲೆಬೇಳೆ ಅದ್ರಲ್ಲಿ ಇದೆ, ಆದ್ರೆ ಇದಕ್ಕೊಂಚೂರು ಬಾಯಿಗೆ ತಿನ್ಬೇಕಾದ್ರೆ ಕಡಲೆಬೇಳೆ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ ಒಂದು ಚಿಕ್ಕ ಸ್ಪೂನ್ ಅಲ್ಲಿ 1-2-3 ಸ್ಪೂನ್ ಕಡಲೆಬೇಳೆ ಹಾಕೊಂಡಿದ್ದೀನಿ. ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ. ಕಡಲೆಬೇಳೆ ಸಿಗಬಾರ್ದಲ್ವಾ, ಅದಕ್ಕೋಸ್ಕರ. ಆಯ್ತು, ಈಗ ಫಸ್ಟ್ ಆಲೂಗೆಡ್ಡೆ ಹಾಕೊಂಡಿದ್ದೀನಿ.
ಆಲೂಗಡ್ಡೆ ಹುರಿತಾ ಇದ್ದೀನಿ. ಇದೊಂದು 5 ಮಿನಿಟ್ಸ್ ಒಂದ್ ಸ್ವಲ್ಪ ಬೇಯಬೇಕಲ್ಲ, ಹಾಗಾಗಿ ನಾನು ಇದಕ್ಕೆ ಏನ್ ಮಾಡ್ತೀನಿ ಅಂದ್ರೆ ಒಂದ್ ಚಿಕ್ಕದೊಂದು ತಟ್ಟೆ ಮುಚ್ಚಿರ್ತೀನಿ. ಮೇನ್ವೇನ್ ಅದು ಪುಡಿ ಆಗಿದ್ಯಾ? ಪುಡಿ ಮಾಡಾಯ್ತಲ್ಲ ನೋಡಿ. ಟಂಟಡ, ವಾವ್, ತುಂಬಾ ಕಲರ್ಫುಲ್ ಆಗಿದೆ. ಕಲರ್ಫುಲ್ ಆಗಿದೆ ಮತ್ತೆ ತರಿಯಾಗಿದೆ ನೋಡಿ. ತುಂಬಾ ನೈಸಾಗಿ ಮಾಡಿಲ್ಲ, ಚಿಕ್ಕ ಜಾರಲ್ಲಿ ಹಾಕೊಂಡು ಮಾಡ್ಕೊಂಡೆ. ಅದಕ್ಕೆ ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ ಇವಾಗ ಎಣ್ಗಾಯಿಗೆ. ಸೊ ಒಂದು ಹಾಕಿ ಒಂದು 2-3 ಮಿನಿಟ್ಸ್ ಆಗಿರ್ಬೇಕು. ಇದು ಆಗ್ತಾ ಇದೆ. ನಾನು ಪುಡಿಗೆ ಅರಿಶಿನ ಹಾಕಿದ್ದೀನಿ, ಜಸ್ಟ್ ಎಣ್ಗಾಯಿ ಪುಡಿ ಅಥವಾ ನಾವು ಐಂಗಾರ್ ಭಾಷೆಲೆ ಒಂದೊಂದ್ಸಲ ನಳಗರಿ ಪುಡಿ ಅಂತಾನು ಅಂತಾರೆ ಅದಕ್ಕೆ. ಓಕೆ, ಆ ಪುಡಿಗೆ ಅರಿಶಿನ ಹಾಕಿದ್ದೀನಿ. ಬಟ್ ಆದ್ರೂ ಇವತ್ತಿನ ಈಗ ಮಾಡ್ತಿರೋ ಎಣ್ಗಾಯಿಗೆ ಒಂದ್ ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ. ಯಾಕಂದ್ರೆ ಅರಿಶಿನ, ಟರ್ಮರಿಕ್ ಇಸ್ ಗುಡ್ ಫಾರ್ ಹೆಲ್ತ್. ನಾವು ಎಷ್ಟು ಉಪಯೋಗಿಸ್ತೀವೋ ಅಷ್ಟು ಒಳ್ಳೇದು. ಒಂದ್ ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ ನೋಡಿ. ಜೊತೆಗೆ ಹಾಕ್ಬಿಟ್ರೆ ಚೆನ್ನಾಗಿ ಮಿಕ್ಸ್ ಹಾಕ್ಬೋದು. ಡೈರೆಕ್ಟ್ ಆಗಿ ಫಸ್ಟ್ ಅರಿಶಿನ ಹಾಕ್ಬಿಟ್ರೆ ಒಂದೊಂದ್ಸಲ ಸೀದ್ ಹೋಗುತ್ತಲ್ಲ, ಅದಕ್ಕೋಸ್ಕರ ಇದೊಂದು ಸ್ವಲ್ಪ ಕುಕ್ ಆಗಿದೆ ಆದ್ಮೇಲೆ ಹಾಕ್ತಾ ಇದ್ದೀನಿ. ಇವಾಗ ಬದನೆಕಾಯಿ ಹಾಕ್ತಾ ಇದ್ದೀನಿ. ಬದನೆಕಾಯಿ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ, ಆಮೇಲೆ ಅದನ್ನ ಮುಚ್ಚಿಟ್ಬಿಟ್ರೆ ಆ ಬದನೆಕಾಯಿ ನೀರಂಶ ಇದೆಯಲ್ಲ, ಸೊ ಬೇಗ ಅದು ಮೆತ್ತಗಾಗೋಗುತ್ತೆ. ಅದಾದ್ಮೇಲೆ ಅದಕ್ಕೊಂಚೂರು ನೀರು ಸಿಡಿಸ್ತೀನಿ. ಸೊ ದಟ್ ಪ್ರೋಸೆಸ್ ಬೇಗ ಆಗತ್ತೆ ಅಂತಷ್ಟೇ. ನೋಡಿ, ಆಲ್ಮೋಸ್ಟ್ ಆಲ್ ಕುಕ್ ಆಗ್ಬಿಟ್ಟಿದೆ. ನಮ್ಮ ಮಧ್ಯದಲ್ಲಿ ಒಂಚೂರು ನೀರು ಹಾಕಿದೆ, ಇನ್ನೊಂಚೂರು ನೀರು ಹಾಕ್ತೀನಿ. ಹಾಕ್ಬೇಕಾದ್ರೆ ನೋಡ್ಬೇಕಾದ್ರೆ ನಿಮ್ಗೆ ಕ್ವಾಂಟಿಟಿ ಎಷ್ಟು ಅಂತ ಕಾಣಿಸ್ತಲ್ವಾ? ಈಗ ನೋಡಿ, ಹಾಕ್ದಾಗ ಇಷ್ಟು ಆಲೂಗಡ್ಡೆ, ಇಷ್ಟು ಬದನೆಕಾಯಿ ಅನ್ನಿಸ್ತು. ಈಗ ನೋಡಿ, ಎಲ್ಲ ಕುಕ್ ಆಗೋದ್ಮೇಲೆ ಇಷ್ಟ ಆಗೋಗಿದೆ. ಎಲ್ಲ ಒಂಥರ ಕಂಪ್ರೆಸ್ ಆಗ್ಬಿಟ್ಟಿದೆ, ನೀರಿನ ಅಂಶ ಎಲ್ಲ ಹೋಗಿ ಎಲ್ಲ ಬೇಯ್ದಿದೆ. ಈಗ ನಾ ಕರ್ಬೇವು ಹೇಳಿರ್ಲಿಲ್ಲ ನಮ್ಗೆ, ಕರ್ಬೇವು ಹಾಕಿದ್ರೆ ಅದ್ರದ್ದೊಂದು ಪರಿಮಳ ಇರುತ್ತೆ. ಒಂದ್ ಸ್ವಲ್ಪ ಕರ್ಬೇವು ಹಾಕೋತಾ ಇದ್ದೀನಿ ಇವಾಗ್ಲೇ. ಈ ಕರ್ಬೇವು ಎಲ್ಲ ಕುಕ್ ಆಗೋದ್ರೊಳಗೆ ನಾನು ಹೇಳಿದ್ನಲ್ಲ ನಿಮ್ಗೆ, ಸ್ವಲ್ಪ ಹುಣಸೆ ಹಣ್ಣಿನ ರಸ ತಗೊಂಡಿರ್ತೀನಿ ಅಂತ. ನೋಡಿ, ಈ ಹುಣಸೆ ಹಣ್ಣಿನ ರಸ ಏನಿದೆಯಲ್ಲ, ಇದನ್ನ ಹಾಕೋತಾ ಇದ್ದೀನಿ. ಒಲೆ ಸಿಮ್ಮಿಗೆ ಇಟ್ಕೊಂಡಿದ್ದೀನಿ. ಮತ್ತೆ ರುಚಿ ತಕ್ಕಷ್ಟು ಬೆಲ್ಲ. ಕೆಲವೊಬ್ರು ಸಕ್ಕರೆ ಹಾಕೋತಾನೆ, ಸಕ್ಕರೆನೂ ಹಾಕೋಬಹುದು, ಬೇಡ ಅಂತ ಏನಿಲ್ಲ. ಸಕ್ಕರೆ ಒಂದ್ ಸ್ವಲ್ಪ 1 ಸ್ಪೂನ್ 2 ಸ್ಪೂನ್ ಹಾಕೊಂಡ್ರೆ ಆ ಸ್ವೀಟಿಶ್ ಟೇಸ್ಟ್ ಬರುತ್ತೆ. ಬಟ್ ಅದು ಸ್ವಲ್ಪ ಹೆಲ್ದಿ ಆಗಿರ್ಬೇಕು ಅನ್ನೋದಕ್ಕೋಸ್ಕರ ನಾನು ಬೆಲ್ಲ ಹಾಕೊಂಡಿದ್ದೀನಿ. ಬೆಲ್ಲ ಅಂದ್ರೆ ಪೀಸ್ ಸ್ವಲ್ಪ ಪುಡಿ ಮಾಡ್ಕೊಳ್ಳಿ, ತರಿಯಾಗಿ ಪುಡಿ ಮಾಡ್ಕೊಂಡು ಹಾಕೊಂಡ್ರೆ ಈ ಹೀಟಿಗೆ ಎಲ್ಲ ಬೇಗ ಕರ್ಗೋಗುತ್ತೆ. ಬೆಲ್ಲ ಗಿವ್ಸ್ ಒರಿಜಿನಲ್ ಟೇಸ್ಟ್ ಒಂಥರ. ಖಂಡಿತ. ಇಟ್ಸ್ ಆಲ್ಮೋಸ್ಟ್ ಆಲ್ ಆಗ್ತಾ ಬಂದಿದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಅಂತ ಹೇಳಿದ್ನಲ್ಲ, ಉಪ್ಪು ಹಾಕ್ತಾ ಇದ್ದೀನಿ. ನೋಡಿ, ಹೀಟಿಗೆ ಬೆಲ್ಲ ಪುಡಿ ಮಾಡಿ ಹಾಕಿದ್ರಿಂದ ಆಲ್ಮೋಸ್ಟ್ ಆಲ್ ಬೆಲ್ಲ ಕಾಣಿಸ್ತಾನೆ ಇಲ್ಲ ಇದ್ದಂಗೆ. ಎಲ್ಲ ಆದಾಗಿದೆ. ಈಗ ನಾ ಏನ್ ಮಾಡ್ತೀನಿ ಅಂದ್ರೆ, ಅದೇ ಪುಡಿ ಮಾಡ್ಕೊಂಡಿದ್ನಲ್ಲ, ಈ ಪುಡಿ ಇದೆಯಲ್ಲ, ಇದನ್ನ ಒಂದು 3 to 4 ಸ್ಪೂನ್ಸ್ ಹಾಕ್ತಾ ಇದ್ದೀನಿ. ಹಿಂಗೆಲ್ಲ ಕ್ಲೀನಾಗಿ ಉದುರಿಸ್ತಾ ಇದ್ದೀನಿ. ಒಲೆ ಸಿಮ್ಮಲ್ಲಿದೆ. ನೋಡಿ, ಒಂದು 3 ಸ್ಪೂನ್ ಅಷ್ಟು ಹಾಕ್ತೀನಿ. ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ತೀನಿ. ನಿಮಗೆ ಖಾರ ಎಷ್ಟು ಬೇಕು ಅದ್ರ ಮೇಲೆ ಪುಡಿ ಯೂಸ್ ಮಾಡಬಹುದು. ಖಾರ ಮತ್ತೆ ಮಸಾಲೆ ಟೇಸ್ಟ್ ಅದ್ರ ಪ್ರಕಾರ ಯೂಸ್ ಮಾಡಬಹುದು ನೀವು. ಈಗ ನೋಡಿ, ನಾ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೊಂಡಿರೋದ್ರಿಂದ ನಿಮಗಿದು ಒಳ್ಳೆ ಕಲರ್ ಕೊಡುತ್ತೆ, ಆರೆಂಜ್ ಟೇಸ್ಟ್ ಕೊಡುತ್ತೆ. ಇದು ಎಲ್ಲ ಆಗ್ತಾ ಬಂತು. ಇದನ್ನ ಕಡೆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಐಟಮು ದಟ್ ವಿಲ್ ಹೈಲೈಟ್ ದ ಟೇಸ್ಟ್ ಇಸ್ ಇಂಗು. ನಾ ಹೇಳಿದ್ನಲ್ಲ, ಹಿಂಗೆಲ್ಲ ನಾನು ಕರಗಿಸ್ಕೊಂಡು ಇಟ್ಕೊಂಡಿದ್ದೀನಿ. ಹಂಗ ಗಟ್ಟಿಯಾಗಿದ್ರೆ ಈಗ ಹಾಕ್ಬಿಟ್ರೆ ಅದೊಂದೊಂದ್ಸಲ ಬಾಯಿಗೆ ಹಾಗೆ ಸಿಗತ್ತೆ. ಅದಕ್ಕೋಸ್ಕರ ನೀರಾಗಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಅದನ್ನ ಚೂರು ಎಲ್ಲದ ಕಡೆನೂ ಹಾಕ್ಬಿಡ್ತೀನಿ. ಸ್ಪೈಸಸ್, ಮಸಾಲೆಗಳು
ಅದು ನಿಮ್ಮ ಇದಕ್ಕೆ ನಿಮ್ಮ ಟೇಸ್ಟ್, ನಿಮ್ಮ ಪ್ರಾಕ್ಟೀಸ್ ಆಫ್ ಮೇಕಿಂಗ್ ಫುಡ್ ನಿಮಗ್ ಬಿಟ್ಟಿದ್ದದು. ಈಗ ನೋಡಿ ಆಲ್ಮೋಸ್ಟ್ ಆಲ್ ಇಟ್ಸ್ ಡನ್. ಈಗ ಒಂದು 3-4 ಮಿನಿಟ್ಸ್ ಕವರ್ ಮಾಡಿ ಇಟ್ಬಿಡ್ತೀನಿ ಇದನ್ನ ನಾನು. ಕವರ್ ಮಾಡಿ ಇಟ್ಬಿಟ್ಟಿದ್ದೀನಿ. ಈಗ ಆಲ್ಮೋಸ್ಟ್ ಆಲ್ ಎಣ್ಗಾಯಿಗೆ ಏನೇನು ಪದಾರ್ಥಗಳು ಹಾಕ್ಬೇಕೋ ಎಲ್ಲ ಹಾಕಿಟ್ಬಿಟ್ಟಿದ್ದೀನಿ. ಈಗ ಒಂದ್ ಸ್ವಲ್ಪ ಮುಚ್ಚಿಟ್ರೆ ಇಟ್ ಬಿಕಮ್ಸ್ ಟೋಟಲಿ ಸಾಫ್ಟ್. ಮತ್ತೆ ಅದು ಏನ್ ಪುಡಿ ಏನ್ ಹಾಕಿದೀವಲ್ಲ ಅದು ಜೊತೆಗೆ ಚೆನ್ನಾಗಿ ಮಿಶ್ರಣ ಆಗಿ ಕುಕ್ ಆದಂಗೆ ಆಗುತ್ತೆ. ಸೊ 1-3-4 ಮಿನಿಟ್ಸ್ ಮುಚ್ಚಿಟ್ಬಿಡ್ತೀನಿ ನಾನು. ಮುಚ್ಚಿಟ್ಟಾದ್ಮೇಲೆ ಆಮೇಲೆ ಆಫ್ ಮಾಡ್ಬಿಡಿ. ಆಫ್ ಮಾಡಿ 5-10 ಮಿನಿಟ್ಸ್ ಆದ್ಮೇಲೆ ಆಮೇಲೆ ತೆಗೆದ್ರೆ ಅದು ಇಟ್ ಗಿವ್ಸ್ ಒನ್ ಅಡಿಷನಲ್ ಟೇಸ್ಟ್ ಅಂಡ್ ಆಲ್ಸೋ ದ ಲುಕ್. ತೋರಿಸ್ತೀನಿ ಇನ್ನೊಂದು 2 ಮಿನಿಟ್ಸ್ ಇರಿ, ಆಗ್ಬಿಟ್ಮೇಲೆ ಐ ವಿಲ್ ಶೋ ಯು ಹೌ ಇಟ್ ಲುಕ್ಸ್ ಅಂತ. ನನಗೆ ಅನ್ನಿಸ್ತಂಗೆ ಒಂದು ಹಾಫ್ ಅನ್ ಅವರ್ ನಲ್ಲಿ ಕಂಪ್ಲೀಟ್ ಎಲ್ಲ ಪ್ರಿಪರೇಷನ್ ಆಯ್ತಿದ್ದು. ಬೈ ಚಾನ್ಸ್ ನೀವು ಪುಡಿ ಮೊದ್ಲೇ ಮಾಡಿಟ್ಕೊಂಡಿದ್ರೆ ಇನ್ನು 1-5-10 ನಿಮಿಷ ಸೇವ್ ಮಾಡ್ಬೋದೋ ಏನೋ. ಈಗ ನೋಡಿ ನಾನ್ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಇಲ್ಲಿದೆ. ಮತ್ತೆ ಒಂದ್ ಸ್ವಲ್ಪ ಈ ಬಾಟ್ಲಲ್ಲೂ ಹಾಕಿಟ್ಕೊಂಡಿದ್ದೀನಿ. ಇವಾಗ ಮಾಡಿದ್ದು ಬಾಟ್ಲಲ್ಲೂ ಒಂಚೂರು ಹಾಕಿಟ್ಟಿದ್ದೀನಿ. ನಾವು ಇದಕ್ಕೆ ಒಂಚೂರು ಇಟ್ಕೊಂಡಿದ್ದೀನಿ. ಫ್ರೆಶ್ ಪುಡಿ ಅದು ಸ್ವಲ್ಪನೇ ಮಾಡಿದ್ನಲ್ಲ, ಅದಕ್ಕೆ ಇದೊಂಚೂರು ಇದ್ರೊಂದಿಷ್ಟ ಆಗಿದೆ. 3-4 ಮಿನಿಟ್ಸ್ ಮೇಲೆ ಆಗಿದೆ. ಈಗ ಮುಚ್ಚಳ ತೆಗಿತಾ ಇದ್ದೀನಿ ನಾನು. ಮುಚ್ಚಿದ್ರಿಂದ ಸ್ವಲ್ಪ ನೀರಿನ ಅದ್ರೊಳಗೆ ಹಬೇದು. ಈಗ ನೋಡಿ ತುಂಬಾ ಕಲರ್ಫುಲ್ ಆಗಿದೆ. ತೋರಿಸಿ ಇದನ್ನ. ಆಲ್ಮೋಸ್ಟ್ ಆಲ್ ಕುಕ್ಡ್, ಫುಲ್ ಕುಕ್ ಆಗೋಗಿದೆ. ಇದನ್ನ ಬೇಕಾದ್ರೆ ನೀವು ಅನ್ನಕ್ಕೂ ಕಲ್ಸ್ಕೋಬಹುದು, ಚಪಾತಿ ಜೊತೆಲೋ ರೊಟ್ಟಿ ಜೊತೆಲೋ ಹಾಕೊಂಡು ತಿನ್ಬೋದು. ಮತ್ತೆ ಇದನ್ನ ನೀವು ಆರಾಮ್ಸೆ 2 ಡೇಸ್ ಇಟ್ಕೊಂಡು ತಿನ್ಬೋದು. ಹೊರಗಡೆ ಇಟ್ಟರೆ ಕೂಡ ಕೆಡೋದಿಲ್ಲ, ಬಿಕಾಸ್ ಎವ್ರಿಥಿಂಗ್ ಇಸ್ ಕುಕ್ಡ್. ಮತ್ತೆ ಪುಡಿನೂ ಎಲ್ಲ ಚೆನ್ನಾಗಿ ನೀವು ಫ್ರೈ ಮಾಡ್ಕೊಂಡು ಹಾಕಿದ್ದೀರಾ, ಹಾಗಾದ್ರೆ ಕೆಡೋದಿಲ್ಲ ಅಂಶ. ಅಂದ್ರೆ ಹುಣಸೆ ಎಣ್ಣೆ ಪ್ರಿಸರ್ವೇಟಿವ್ ತರ ಕೆಲಸ ಮಾಡುತ್ತೆ ಅದು. ಮತ್ತೆ ಎಲ್ಲ ಇದ್ರ ಮೇಲೆ ಫ್ಲೇಮ್ ಅಲ್ಲಿ ಇಟ್ಟು ಒಳ್ಳೆ ಬಿಸಿ ಮಾಡಿದೀವಲ್ಲ, ಇನ್ ದ ಸೆನ್ಸ್ ಎವ್ರಿಥಿಂಗ್ ಇಸ್ ರೋಸ್ಟೆಡ್ ಅಂಡ್ ಫ್ರೈಡ್ ಅಲ್ವಾ. ಹಾಗಾಗಿ ಈಗ ಒಂಚೂರು ಟೇಸ್ಟ್ ಮಾಡಿ ನೋಡೋಣ. ಒಂದು ಕಪ್ಪದು ಹಾಕೋತಾ ಇದ್ದೀನಿ. ಒಂಚೂರು ಬಿಸಿ ಇದೆ ಅದು ತುಂಬಾ. 3-4 ಮಿನಿಟ್ಸ್ ಮೇಲೆ ಆಗಿದೆ. ಈಗ ಮುಚ್ಚಳ ತೆಗಿತಾ ಇದ್ದೀನಿ ನಾನು. ಮುಚ್ಚಿದ್ರಿಂದ ಸ್ವಲ್ಪ ನೀರಿನ ಇವಾಗ ಟೇಸ್ಟ್ ಮಾಡೋ ಸಮಯ. ಬಿಸಿ ಬಿಸಿ ಹಬೆ ಆಡ್ತಾ ಇದೆ. ಇಟ್ಸ್ ಹಾಟ್ ಜಸ್ಟ್ ಫ್ರಮ್ ದ ಪ್ಯಾನ್ ಅಲ್ಲೋಂಗಿದೆ. ನನಗನ್ಸೋ ಮಟ್ಟಿಗೆ ಆಲೂಗಡ್ಡೆ ಕರೆಕ್ಟ್ ಆಗಿ ಬೇದಿದೆ. ಬದನೆಕಾಯಿ ಆಲ್ಸೋ ಇಸ್ ವೆಲ್ ಕುಕ್ಡ್. ಅಂಡ್ ನನ್ಗದು ಪುಡಿ ಇನ್ ದ ಸೆನ್ಸ್ ಅದು ಕೊತ್ತಂಬರಿ ಬೀಜದ ವಾಸನೆ, ಕಡಲೆಬೇಳೆ ವಾಸನೆ, ಮತ್ತೆ ಒಂಚೂರು ದಾಲ್ಚಿನಿ ಹಾಕಿದ್ನಲ್ಲ, ಅದ್ರ ಐ ಆಮ್ ಗೆಟಿಂಗ್ ದಿ ಅರೋಮಾ ಆಫ್ ಇಟ್. ಓಕೆ, ಅಂಡ್ ಲೆಟ್ ಮಿ ಟೇಸ್ಟ್ ಇಟ್. ಟೇಸ್ಟ್ ಮಾಡಿ ನೋಡ್ತೀನಿ ಹೇಗಿದೆ ಹೇಳ್ತೀನಿ. ಸ್ವಲ್ಪ ಬಿಸಿ ಇದೆ, ನಿಧಾನಕ್ಕೆ ತಿಂತೀನಿ. ಪರ್ಫೆಕ್ಟ್. ಎಲ್ಲ ಕಾಂಬಿನೇಷನ್ಸು, ಎಲ್ಲ ಪದಾರ್ಥಗಳು, ಇಂಗ್ರೀಡಿಯೆಂಟ್ಸು ಪರ್ಫೆಕ್ಟ್ ಆಗಿ ಬಿದ್ದಿದೆ. ಉಪ್ಪು, ಹುಳಿ, ಮತ್ತೆ ಅದು ಇಂಗು, ಪೆರಂಗಾಯಿ ಅಂತೀವಲ್ಲ, ಎಲ್ಲಾನು ಪರ್ಫೆಕ್ಟ್ ಆಗಿ ಬಿದ್ದಿದೆ. ಟೇಸ್ಟ್ ತುಂಬಾ ಚೆನ್ನಾಗಿದೆ. ಇನ್ ಸ್ವಲ್ಪ ತಣ್ಣಗಾದ್ರೆ ಮೇ ಬಿ ಯು ಕ್ಯಾನ್ ಈಟ್ ಇನ್ ಮೋರ್ ಕ್ವಾಂಟಿಟೀಸ್. ಈಗ ತುಂಬಾ ಚೆನ್ನಾಗಿದೆ ನೋಡಿ, ಸೂಪರ್ ಆಗಿದೆ. ಟೇಸ್ಟ್ ಮಾಡಿ. ಓಕೆ, ಅನ್ನ ರೆಡಿ ಇದೆ. ಚಪಾತಿ ಮಾಡಿಲ್ಲ ಇವತ್ತು, ಅನ್ನ ಜೊತೆ ಕಲ್ಸ್ಕೊಂಡು ತಿಂತೀನಿ. ವಾಂಗಿ ಬಾತ್ ಅನ್ಕೊಂಡು ಅದನ್ನೇ ತಿಂತೀನಿ. ಬಾತನ್ನ ನನ್ನ ಮನೇಲಿ ಎಲ್ರಿಗೂ ಇಷ್ಟ. ಅಯ್ಯೋ, ನನಗಂತೂ ಫೇವರೇಟ್. ಯಾವ್ದಾದ್ರು ಫಂಕ್ಷನ್ ಅಲ್ಲಿ ಹೋದಾಗ ಎಣ್ಗಾಯಿ ಅಂದ್ರೆ ಸ್ವಲ್ಪ ಹಾಕಪ್ಪ ಅಂತೀನಿ ನಾನು. ಅದು ಮೈ ಫೇವರೇಟ್. ಅದು ಸ್ವಲ್ಪ ಎನ್ಕೋ ಚಂದ ಕೊಡುಮಾ. ಎಂದಪ್ಪ ಮೇಲೆ ಇನ್ನು ಸಾಟಿಕ್ರೆ ಸಾವ್ಲ ನೋಡಿ. ಚೆನ್ನಾಗಿರೋದಾ? ಫ್ಯಾಂಟಾಸ್ಟಿಕ್. ನನ್ನ ಒಂದಿಕ್ಕಿರ್ದಂಗೋ ನಮ್ಮಡಿ ಅಂಗಾರ್ ಭಾಷೆಲೆ ಕೊನೆ ಎಲ್ಲ ಅನ್ಪಿನೇ ಎಂಗಡಿ ತಮಿಳ್ ವಾ ಚೆನ್ನಾಗ ಅದೋರ್ತಾರ ನನ್ನ ಅನ್ಕಿರ್ನ ನನ್ನ ಒಂದಿಕ್ಕದ ಹೆಂಗಾಯಿ ಸೂಪರ್ ಒಂದಿಕ್ಕನ ನನ್ನ ಒಂದಿಕ್ಕನ சாப்பாடு அப்போ போடுறீ ஒரு காத்துக்கணி. இப்போ அடுப்பு ஆஃப் பண்ணிடுறேன். ஆஃப் பண்ணிட்டு டைனிங் டேபிள் தட்டை ரெடி பண்ணுங்க. நீங்க இமிடியேட்லா எல்லாரும் சாப்பிடுங்க. ಓಕೆಯಾ? ಬರ್ಲಾಮ ನಂಗೆ ನೆಕ್ಸ್ಟ್ ಇಟ್ಲ ಪಾಕ್ಲಾ. ಓಕೆಪಾ, ಬರ್ತೀವಿ. ಮತ್ತೆ ಮುಂದಿನ ಹೊಸ ರುಚಿ ತಗೊಂಡ್ ಬರ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ, ಬಾಯ್. ಮತ್ತೆ ಒನ್ಸ್ ಅಗೇನ್ ಎಲ್ರಿಗೂ ಶುಭ ಗುರು ಪೂರ್ಣಿಮೆ. ಎಲ್ಲ ಗುರುಗಳ ಆಶೀರ್ವಾದ ಎಲ್ರ ಮೇಲೂ ಇರಲಿ. ಎಲ್ರು ಸುಖವಾಗಿ ಸಂತೋಷವಾಗಿ ಎಲ್ಲಾ ಕಡೆಯೂ ಸಮೃದ್ಧಿ ಇರ್ಲಿ ಅಂತ ಹಾರೈಸ್ತೀನಪ್ಪ. ಓಕೆ, ಬರ್ತೀನಿ. ಮತ್ತೆ ನೋಡೋಣ, ಮತ್ತೆ ಸಿಗೋಣ. ಬಾಯ್. ಒಂದ್ ನಿಮಿಷ, ನಾನೊಂದೆರಡು ಮಾತು ಹೇಳ್ಬಿಡ್ತೀನಿ. ಇವಾಗ ನೆಕ್ಸ್ಟ್ ಗೋಕುಲಾಷ್ಟಮಿ ಬರ್ತಾ ಇದೆ. ನಿಮ್ ಮನೆಯಲ್ಲಿ ಚಪ್ರ ಕಟ್ಟೋ ಪದ್ಧತಿ ಇದ್ರೆ ದಯವಿಟ್ಟು ನಮಗ್ ತಿಳಿಸಿ. ಈ ವಿಡಿಯೋನಲ್ಲಿ ನಿಮಗೆ ನಮ್ ನಂಬರ್ ತಿಳಿಸ್ತೀವಿ. ಲಾಸ್ಟ್ ಫ್ಯಾಗ್ ಎಂಡ್ ಅಲ್ಲಿ ನಮ್ ನಂಬರ್ ಇರುತ್ತೆ, ಥ್ಯಾಂಕ್ಸ್ ಸ್ಲೈಡ್ ಅಲ್ಲಿ. ಅದ್ರಲ್ಲಿ ನಮಗ್ ತಿಳಿಸಿ. ನಮ್ಮ ಮೈಲ್ ಐಡಿ ಅದ್ರಲ್ಲಿ ಹಾಕಿರ್ತೀವಿ. ಫೋನ್ ಮಾಡಿ ತಿಳಿಸ್ಬಿಡಿ, ಬೆಸ್ಟ್. ಅದ್ರಲ್ಲಿ ಬಂದು ನಿಮ್ ಮನೆಯಲ್ಲಿ ಚಪ್ರ ಕಟ್ಟೋ ಪದ್ಧತಿನ ತೋರಿಸಿ ಜನಕ್ಕೆ.
ಇದ್ ಮಾಡಿ ನಮ್ಮ ಗೋಕುಲಾಷ್ಟಮಿನ ನಮ್ಮ ಮೇನ್ ಹಬ್ಬನ ಜಾಸ್ತಿ ಸ್ಪ್ರೆಡ್ ಮಾಡೋಣ. ಪ್ಲಸ್ ಕೃಷ್ಣನ ಆಶೀರ್ವಾದ ಎಲ್ರಿಗೂ ಸಿಗ್ಲಿ. ಮತ್ತೆ ಇನ್ನೊಂದು ವಿಷಯ, ನಿಮ್ಮನೇಲಿ ನೀವು ಯಾರು ಮಾಡ್ಬೇಕು ಅಂತಿದ್ರೆ ದಯವಿಟ್ಟು ತಿಳಿಸಿ, ನಾವು ಬಂದು ಶೂಟ್ ಮಾಡಿ ನಿಮಗೆ ನಿಮ್ಮ ಅಡಿಗೆ ಪ್ರವೀಣತೆ ಎಲ್ರಿಗೂ ಪ್ರಪಂಚಕ್ಕೆ ತಿಳಿಯಲಿ. ಅದ್ರದ್ದು ಬೇರೆ ಏನು ರೀಸನ್ ಇಲ್ಲ, ನಿಮಗೂ ಒಂಥರ ಸ್ಯಾಟಿಸ್ಫ್ಯಾಕ್ಷನ್, ನಮಗೆ ನಮ್ಮ ಅಯ್ಯಂಗಾರ್ಸ್ಗೆ ಏನೋ ಒಂಥರ ಸಪೋರ್ಟ್ ಮಾಡ್ದಂಗೆ. ನಾನು ಹೆಲ್ಪ್ ಅಂತ ಹೇಳೋದಿಲ್ಲ, ಏನೋ ಒಂಥರ ಸಪೋರ್ಟ್ ಮಾಡ್ದಂಗೆ.